ಉರಿಯುತ್ತಿರುವ ಬಿಸಿಲ ಬೇಗೆ ಬೀದಿ ಬದಿ ವ್ಯಾಪಾರಸ್ಥರ ಪರದಾಟ, ನೆರಳಿನ ಆಸರೆಗೆ ನಿಂತ ಸಮಾಜ ಸೇವಕ. ಮನೆ ಬಾಗಿಲಿಗೆ ಈ ಸ್ವತ್ತು ಅಭಿಯಾನ, 80,000 ಜನರಿಗೆ ಶಾಶ್ವತ ಭದ್ರತೆ, ಜಿಲ್ಲಾಧಿಕಾರಿ ಜಿ ಪ್ರಭು ಭರವಸೆ. ಟ್ರ್ಯಾಕ್ಟರ್ ಟಿಪ್ಪರ್ ನಡುವೆ ಭೀಕರ ಅಪಘಾತ, 10 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್, ವಾಹನ ಸವಾರರು ಹೈರಾಣು. ಮತ್ತೆ ಭೂಸ್ವಾಧೀನಕ್ಕೆ ಮುಂದಾದ ಕೆಐಡಿಬಿ, ಭುಗಿಲೆದ್ದ ರೈತರ ಆಕ್ರೋಶ, ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಅನ್ನದಾತರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅವರು ಬೀದಿ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನಿಟ್ಟುಕೊಂಡು ತರಕಾರಿ, ಹಣ್ಣು, ಹೂ, ತಿಂಡಿ ತಿನಿಸುಗಳ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಾರೆ. ಆದರೆ ಮಳೆಗಾಲ, ಬೇಸಿಗೆ ಕಾಲ ಬಂದಾಗ ವ್ಯಾಪಾರಕ್ಕಾಗಿ ಪರದಾಡುತ್ತಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನಿಟ್ಟುಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಅಂಗಡಿ ಬಾಡಿಗೆ ಕಟ್ಟಲಾಗದೆ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಹಣ್ಣು, ಬಳೆ, ತರಕಾರಿ ಸೇರಿದಂತೆ ಇತರೆ ಅಂಗಡಿಗಳ ಮೂಲಕ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಸ್ಥರು ಬಿಸಿಲು, ಮಳೆ ಎನ್ನದೆ ಬಳಲ್ತಾ ಇದ್ದಾರೆ. ಛತ್ರಿ ಇಲ್ಲದೆ ಮಳೆ ಬಂದಾಗ ಸಾಮಗ್ರಿಗಳು ಮಳೆಗೆ ನಾಶವಾಗ್ತಾ ಇವೆ. ಬೇಸಿಗೆ ಸಮಯದಲ್ಲಿ ಬಿಸಿಲಿಗೆ ಹಣ್ಣು, ಹೂವು, ತರಕಾರಿ, ತಿಂಡಿ ತಿನಿಸುಗಳು, ಇನ್ನಿತರೆ ವಸ್ತುಗಳು ಒಣಗ್ತಾ ಇವೆ. ಇದರಿಂದ ಗ್ರಾಹಕರು ಖರೀದಿಗೆ ಹಿಂದೇಟು ಆಗ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು ನಾನು. ಇಡೀ ಚಿಕ್ಕಬಳ್ಳಾಪುರದಲ್ಲೇ ಬೀದಿ ಬದಿ ವ್ಯಾಪಾರಸ್ಥರು ಬೇಸಿಗೆ ಕಾಲ ಬಂದರೆ ಈ ಥರ ಎಲ್ಲ ಒಣಗೋಗ್ಬಿಡ್ತದೆ. ಯಾಕಂದರೆ ಅದಕ್ಕೆ ಛತ್ರಿ, ಏನಾದರೂ ಟಾರ್ಪಲ್ಲು ಏನೂ ಇಲ್ದಿರ ಇದ್ದರೆ ಒಣಗೋಗಿ ಬಿಸಾಕ್ಬೇಕು. ಹಿಂಗೆ ನಾನು ನಮ್ಮ ದಾನಿಗಳು ಯಾರಾನ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿನೋ ಇಲ್ಲ ಏನಾದರೂ ಒಂದು ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ರೇಖೆಗಳು ಹಾಕ್ಕೊಡೋದು ಇಲ್ಲ ಟಾರ್ಪಲ್ಗಳು ಕೊಡಿಸಿದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಗಳಿಗೆ ಭಾಳ ಒಳ್ಳೆಯದಾಗ್ತದೆ. ಮಳೆ ಬಂದರೆ ನೆಂದೋಗ್ತದೆ ಹೂವು ಆಗಲಿ, ಹಣ್ಣಾಗಲಿ, ಎಲೆಡಿಕೆ ಆಗಲಿ, ಏನೇ ಆಗಲಿ ಕಚ್ಚಾ ವಸ್ತುಗಳೆಲ್ಲ ಒಣಗೋಗ್ಬಿಡ್ತದೆ ಬೇಸಿಗೆ ಕಾಲದಲ್ಲಿ ಭಾಳ ಒಣಗೋಗ್ಬಿಡ್ತದೆ. ಇನ್ನು ಬಿಸಿಲು ಜಾಸ್ತಿ, ವಿಪರೀತ ಬಿಸಿಲು. ಇವಾಗ 32-33 ಐತೆ, 32-33 ಐತೆ. ಅದಕ್ಕೆ ದಯವಿಟ್ಟು ನಮಗೆ ಯಾರಾದರೂ ದಾನಿಗಳು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಒಂದು ದಾನಿಗಳು ಯಾರಾನ ಇದ್ದರೆ ಏನಾದರೂ ಛತ್ರಿನೋ ಟಾರ್ಪಲೋ ಏನಾದರೂ ಸಹಾಯ ಮಾಡ್ಬೋದು ಇಲ್ಲಿ ಮಳೆ ಬಂದರೂ ನೆಂದೋತೀರಿ, ಬಿಸಿಲು ಬಂದರೂ ನೆಂದೋತೀರಿ. ನಾವು ಏನಿಲ್ಲ ಇದನ್ನೇ ನಂಬ್ಕೊಂಡು ನಾವು ಊಟ ಮಾಡ್ತಾ ಇದ್ದೀರಿ. ನಾವು ಇದನ್ನಿಂದ ಜೀವನ ಮಾಡ್ಕೊತಾ ಇದ್ದೀರಿ. ಇವತ್ತಲ್ಲ 50 ವರ್ಷದಿಂದ ಇದನ್ನೇ ನಂಬ್ಕೊಂಡು. ಈಗ ಇದೆ ಎಲೆ ಅಡಿಕೆ ಒಣಗೋತದ. ನಾವೇನು ಮಾಡೋಣ ಸ್ವಾಮಿ? ಯಾವುದು ದಾಪ ಇಲ್ಲ, ಯಾರು ನಮ್ಗೆ ಅನುಕೂಲ ಕೊಡೋಲ್ಲ. ಈಗ ನಮ್ಮ ಅದ್ದಾಸ್ರು ಹೋಗಿ ಕೇಳ್ಕೊತಾರೆ, ನಡಪ್ಪ ಬತ್ತೀನಿ ಓದ್ತೀರ ಅಂತಾರೆ, ಹೊರ್ಟೋತಾರೆ. ನಾವೇನು ಮಾಡೋಣ ಸ್ವಾಮಿ? ಹಂಗಾಗೈತೆ ನಮ್ಮ ಕೆಲಸ. ಈಗ ಇಲ್ಲಿ ಕೆಳಗಡೆ ಕುತ್ಕೊಂತೀವಿ, ನೆಲ ಬಂದ್ರೆ ಹಂಗೆ ಓದ್ತೀವಿ. ಅಷ್ಟೇ ನಮ್ಮ ಕಥೆ ಆಗಿದೆ. ಬಾಡೋತೈತೆ. ನಾವೇನು ಮಾಡೋಣ ಸ್ವಾಮಿ? ನಮ್ಗೆ ಯಾವುದು ದಾಪಿಲ್ಲ. ಅವ್ರು ಹೋಗಿ ಕೇಳ್ಕೊಂಡ್ರು, ಆಗ ಬತ್ತೀನಿ ನಡಿ ಸ್ವಾಮಿ ಅಂದರೆ ಬರೋದೇ ಇಲ್ಲ. ನಾವೇನು ಮಾಡೋಕ್ಕತ್ತೈತೆ ಸ್ವಾಮಿ? ಹೇಳು. ಕೊಂಡ್ಕೊಳ್ಳಲ್ಲ ಅಂದರೆ ನಮ್ಮ ಪಾಡು ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ನಮ್ಗೆ ಯಾವುದು ಗತಿ ಇಲ್ಲ. ಜೀವನ ಮಾಡ್ಕೊಳ್ಬೇಕು. ನಾವು ಇವತ್ತಲ್ಲ 50 ವರ್ಷದಿಂದ ಇಲ್ಲೇ ಸಾಯ್ತಾ ಇದ್ದೀವಿ. ಸಮಸ್ಯೆ ಅಂದರೆ ಬಿಸಿಲು ಕಾಲ, ಬಿಸಿಲು ಜಾಸ್ತಿ. ಸುಮ್ಮನೆ ರೇಖೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಯಾರೂ ಬಂದು ನಮಗೇನು ಮಾಡಿಕೊಡ್ಲಿಲ್ಲ. ಈಗ ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಸುಮ್ಮನೆ ಎಲ್ಲ ನಮ್ಮ ಅಧ್ಯಕ್ಷರಿಗೆಲ್ಲ ಮಾತಾಡಿ ಹೇಳಿದ್ದೀವಿ, ನೋಡೋಣ ಅಂತ ಅವ್ರು ಹೇಳವ್ರೆ. ಏನು ಸಮಸ್ಯೆ? ಬಿಸಿಲು ಅಂದರೆ ನೋಡಿ, ಪೇಪರ್ ಕಟ್ಕೊಂಡು KG 200 ರೂಪಾಯಿ ಪೇಪರು 3 ದಿನಕ್ಕೆ ಹೊರಟೋಗ್ತದೆ. ಏನಿಲ್ಲ, ಮಳೆ ಬಂದರು, ಈ ಬಿಸಿಲು ಬಂದರು ಎಲ್ಲ ಬಿಸಾಕಬೇಕು. ಬಿಸಿಲಿಗೆಲ್ಲ ಕೆಟ್ಟೋಗ್ಬಿಡ್ತದೆ. ನಾವು ನೋಡಿ ಕಡಲೆಪುರಿ, ಕಡಲೆ ಬೀಜ, ಶನಗಿತ್ತ, ಇದು ಬಂಬೆಗಳು, ಮೈಸೂರು ಪಾಕು, ಬಾದುಷಾ, ಜಿಲೇಬಿ, ರಿಸ್ಕು ಎಲ್ಲ ಹಾಕಿರ್ತೀವಿ. 2-3 ದಿನ ಅಷ್ಟೇ, ಆಮೇಲೆ ಇರಲ್ಲ. ಬಿಸಿಲಿಗೆ ಎಲ್ಲ ಕೆಟ್ಟೋಗ್ಬಿಡ್ತದೆ, ಬಿಸಾಕಬೇಕು ನಾವು. ಏನು ಮಾಡೋದು? ಇಲ್ಲಿ ರೇಟ್ಗಳು ಬೇರೆ ಜಾಸ್ತಿ. 220 ರೂಪಾಯಿ ಕಡಲೆ ಬೀಜ KG, ರಿಸ್ಕು 200 ರೂಪಾಯಿ KG. ನಾವಿಲ್ಲಿ 1/4 KG 40-50 ಮಾರ್ಕೊತೀವಿ ಬೀದಿಯಲ್ಲಿ. ಮಳೆ ಬಂದರೂ ಸಮಸ್ಯೆ, ಬಿಸಿಲುಕಿನ್ನ ಸಮಸ್ಯೆ. ಯಾಕೆ ಎಲ್ಲ ಕೆಟ್ಟೋಗ್ಬಿಡ್ತದೆ ಸರ್.
ನಮ್ಮ ಹೆಸರು ಎಸ್ ಶ್ರೀನಿವಾಸ್ ಅಂತ. ಮಳೆ ಬಂದರೆ ಯಾವ ರೀತಿ ಬಾಧ, ಬಿಸಿಲು ಬಂದರೆ ಯಾವ ರೀತಿ ಬಾಧೆ? ಎರಡು ಥರನೂ ಬಾಧೆನೆ, ನೆಂದ್ರೇನು ಬಾಧೆನೆ, ನೆಂದಿದ್ರೇನು ಬಿಸಿಲು ಬಿದ್ರೇನು ಒಣಗೋಗ್ಬಿಡುತ್ತೆ ಫುಲ್ ಹೊಟ್ಟೋಗುತ್ತೆ. ನೋಡಿ ಹೆಂಗಾಗೋಗ್ತಾ ಐತೆ ಹೂವು, ಕಾಸ್ಟ್ಲಿ ಬೇರೆ ಹೂವು. ಯಾರೋ ಇವಾಗ ನೀನು ಚೆನ್ನಾಗಿದ್ರೆ ತಾನೇ ವಸ್ತು ತೊಗೊಳೋದು, ಚೆನ್ನಾಗಿಲ್ಲ ಅಂದರೆ ನೀನು ತೊಗೊತೀಯಪ್ಪ. ನಿಮ್ಮೊಬ್ಬರದೇ ಹಿಂಗೆ ಬಾಧೆನೇ ಎಲ್ಲರದು ಸಮಸ್ಯೆ. ಏನು ಒಬ್ರದ್ದೇ ಅನ್ನೋದೇನಿಲ್ಲ, ಪ್ರತಿಯೊಬ್ಬರದು ಬಾಧೆನೆ. ಇವ್ರದ್ದು ಸ್ಮೆಲ್ ಬರುತ್ತೆ, ನೆಂದೋದ್ರೆ ಇದಾಗೋಗುತ್ತೆ, ಕರ್ಗೋಗುತ್ತೆ. ಪ್ರತಿಯೊಬ್ಬರದು ಒಂದೇ ಬಾಧೆನಪ್ಪ. ಈ ವಿಚಾರ ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಮಂಡಿಕಲ್ಲು, ಪೆರೇಸಂದ್ರ, ಮಂಚೇನಹಳ್ಳಿ, ನಂದಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಿಸಿಲು ತಪ್ಪಿಸಲು ಉಚಿತವಾಗಿ ದೊಡ್ಡ ದೊಡ್ಡ ಛತ್ರಿಗಳನ್ನು ನೀಡಲು ಮುಂದಾಗಿದ್ದಾರೆ. ನಿಜ, ಈಗಾಗಲೇ ನಾವು ನಮ್ಮ ಟ್ರಸ್ಟ್ನ ನನ್ನ ಏನು ಸಿಬ್ಬಂದಿ ಇದ್ದಾರೆ ಈಗಾಗಲೇ ಆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದವ್ರ ಜೊತೆ ಸೇರಿ ಒಂದು ಡೇಟಾವನ್ನು ತಗೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಸುಮಾರು 1,000 ಜನ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿ ನಮ್ಮ ಜೊತೆ ಈಗ ಮಾತಾಡಿದರೆ ಅದನ್ನೆಲ್ಲ ನೋಂದಾಯಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಈಗ ಅವರಿಗೆ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಬಿಸಿಲಂತೂ ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಅವರಿಗೆ ಒಂದು ಉತ್ತಮ ಗುಣಮಟ್ಟದ ದೊಡ್ಡ ದೊಡ್ಡ ಕೊಡೆಗಳೇನಿದೆ, ಅಂದರೆ ತುಂಬ ಅಗಲವಾಗಿರುವಂಥದ್ದು, ಅವರ ಇವಾಗ ಎಳ್ನೀರು ಅಂತ ಅಂಗಡಿ ಇರ್ಬೋದು, ಯಾರೋ ಹಣ್ಣಿನ ಅಂಗಡಿ ಇರ್ಬೋದು, ಯಾರೋ ಹೂವಿನ ಅಂಗಡಿ ಇರ್ಬೋದು, ಅವರ ಪ್ರಾಡಕ್ಟ್ ಕೂಡ ಆ ಬಿಸಿಲಲ್ಲಿ ಜಾಸ್ತಿ ಒಣಗ್ದಿರೋ ರೀತಿ, ಪ್ಲಸ್ ಅವರು ಸಹ ಆ ನೆರಳಲ್ಲಿ ಕೂತ್ಕೊಳ್ಳೋಂಥ ರೀತಿ ಒಂದು ಕೊಡೆಗಳ ಛತ್ರಿಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ವಿ. ಅವರಿಗೆ ಇಷ್ಟರಲ್ಲೇ ಅವರಿಗೆ ವಿತರಿಸುವಂತಹ ಕೆಲಸ ಬೀದಿ ಬದಿ ವ್ಯಾಪಾರಿಗಳ ಸಂಘದವರೊಂದಿಗೆ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ನನ್ನ ಚಿಕ್ಕಬಳ್ಳಾಪುರದ ಜನ ಯಾವತ್ತೂ ತಣ್ಣಗಿರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ. ಬೀದಿ ಬದಿಯಲ್ಲಿ ಕುಳಿತು ಕಷ್ಟಬಿದ್ದು ಶ್ರಮಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೋ ಒಂದಷ್ಟನ್ನು ಮಾರಿ ಅದರಲ್ಲೇ ಜೀವನ ಕಟ್ಕೊಳ್ಳೋಂತಹ ಈ ನನ್ನ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಚಿಕ್ಕಬಳ್ಳಾಪುರದ ಜನತೆ ಇದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ಸಾಂಕೇತಿಕವಾಗಿ ಒಂದು ಸಣ್ಣ ಕೊಡುಗೆಯನ್ನು ಕೊಡೋ ಮುಖಾಂತರ ತೋರಿಸೋಂಥ ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ. ನಿಮಗೂ ಸಹ ಏನು ಈ ಚಾನಲ್ನಲ್ಲಿ ನೋಡಿದಂತಹ ಜನ ಯಾರಾದರೂ ಆ ಥರದವ್ರು ಇದ್ದರೆ ನಮ್ಮ ಆಫೀಸ್ನಲ್ಲಿ ಬಂದು ಬೇಕಾದ್ರೆ ಕೇಳಿ ನೋಂದಾಯಿಸ್ಕೊಳ್ಳಿ. ಬಟ್ ಯಾರು ಜೆನ್ಯೂನ್ ಆಗಿ ಪ್ರತಿ ದಿವಸ ವ್ಯಾಪಾರ ಮಾಡ್ತಾರೆ ಅಲ್ಲಿನೇ ಹೋಗಿ ಕೊಡೋವಂಥ ಕೆಲಸ ನಾವು ಮಾಡ್ತಾ ಇರೋದ್ರಿಂದ ದಯವಿಟ್ಟು ಯಾರು ಜೆನ್ಯೂನ್ ಆಗಿ ಇದು ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಸಿಗುವಂಥ ಕೆಲಸ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂದಿನ 8 ತಿಂಗಳ ಮತ್ತು 1 ವರ್ಷದ ಅವಧಿಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ಜನರಿಗೆ ಶಾಶ್ವತವಾಗಿ ಭದ್ರತೆ ಒದಗಿಸುವ ಜೊತೆಗೆ ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ನೀಡುವ ಅಭಿಯಾನವನ್ನು ನಡೆಸುತ್ತಿದ್ದೇವೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ನಾಗರಿಕರಿಗೆ, ರೈತರಿಗೆ ಸಿಗುವಂತ ಎಲ್ಲ ಸೇವೆಗಳು ಸಿಗೋದಕ್ಕೆ ಅವಕಾಶ ಆಗುತ್ತೆ. ಅದರ ಭಾಗವಾಗಿ ವಾರಕ್ಕೆ ಕನಿಷ್ಠ 2 ರಿಂದ 3 ದಿನ ಕ್ಷೇತ್ರ ಭೇಟಿ, ತಾಲೂಕುಗಳ ಭೇಟಿ ಮಾಡಿ ಅನೇಕ ಯೋಜನೆಗಳು 30-40 ವರ್ಷಗಳಿಂದ ಆಗಬೇಕಾದಂಥ ಯೋಜನೆಗಳನ್ನು, ಅತ್ಯಂತ ಮಹತ್ತರವಾದಂಥ ಯೋಜನೆಗಳನ್ನು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಈಗ ಕೊಡೋ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಅಧಿಕಾರಿಗಳ ಸಭೆ ನಡೆಸಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಳೆದ 40-50 ವರ್ಷಗಳಿಂದ 13,000ಕ್ಕೂ ಅಧಿಕ ಜನ ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲದಂತಾಗಿದೆ. ಅದೇ ರೀತಿ ಜಿಲ್ಲೆಯಲ್ಲಿ 80,000 ಜನರಿದ್ದು ಅವರಿಗೆ ಕಂದಾಯ ಗ್ರಾಮದ ಮೂಲಕ ಅಳತೆ ಕಾರ್ಯವನ್ನ ನಡೆಸಿ ಕಂದಾಯ ಇಲಾಖೆಗಳ ಮಾರ್ಗಸೂಚಿಗಳ ಅನ್ವಯ ಶಾಶ್ವತ ದಾಖಲಾತಿಗಳನ್ನು ಒದಗಿಸಿ ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಂಡಿಗನಾಳ, ತಾತಹಳ್ಳಿ ಮತ್ತು ಹನುಮಂತಪುರ ಗ್ರಾಮಗಳಿಗೆ ಭೇಟಿ ನೀಡಿದ್ದು ಇದೊಂದು ದಾಖಲೆಯ ಕಾರ್ಯಕ್ರಮ ಆಗಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಮಸ್ಯೆ ಉಲ್ಬಣಗೊಳ್ಳದಂತೆ ಎಚ್ಚರ ವಹಿಸಬೇಕು ಎಂದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 2 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಲಾಗಿದ್ದು, ಎಲ್ಲಿ ಸಮಸ್ಯೆ ಕಂಡುಬಂದರೂ ಸಹ ತತ್ಕ್ಷಣ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಮಸ್ಕಾರ. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಶಿಡ್ಲಘಟ್ಟಕ್ಕೆ ಬಂದಾಗಲೂ ಹೇಳಿದ್ದೆ, ಜಿಲ್ಲಾಧಿಕಾರಿಯಾಗಿ
ಕ್ಷೇತ್ರದ ಭೇಟಿ ನಮಗೆ ಆದ್ಯತೆ. ಪ್ರತಿ ತಾಲೂಕುಗಳಲ್ಲಿ ನಮ್ಮ ತಾಲೂಕು ಕಚೇರಿಗಳೇ ನಮ್ಮ ಇಲಾಖೆ ಎಲ್ಲ ಯೋಜನೆಗಳ ಅನುಷ್ಠಾನ ಮಾಡುವಂಥ ಕೇಂದ್ರಗಳು. ಹಾಗಾಗಿ ತಾಲೂಕು ಕಚೇರಿಗೆ ಎಷ್ಟು ಭೇಟಿ ಕೊಡ್ತೇವೆ, ತಾಲೂಕು ಕಚೇರಿ ಆಡಳಿತವನ್ನು ಎಷ್ಟು ಸುಧಾರಣೆ ಮಾಡ್ತೇವೆ, ಏನು ಮಾರ್ಗದರ್ಶನ ಕೊಡ್ತೇವೆ, ಅಷ್ಟು ಒಳ್ಳೆಯ ಸೇವೆ ಆಯಾ ತಾಲೂಕಿನ ನಾಗರಿಕರಿಗೆ, ರೈತರಿಗೆ ಸಿಗುವಂಥ ಎಲ್ಲ ಸೇವೆಗಳು ಸಿಗೋದಕ್ಕೆ ಅವಕಾಶ ಆಗುತ್ತೆ. ಅದರ ಭಾಗವಾಗಿ ವಾರಕ್ಕೆ ಕನಿಷ್ಠ 2 ರಿಂದ 3 ದಿನ ಕ್ಷೇತ್ರ ಭೇಟಿ, ತಾಲೂಕುಗಳ ಭೇಟಿ ಮಾಡಿ ಅನೇಕ ಯೋಜನೆಗಳು 30-40 ವರ್ಷಗಳಿಂದ ಆಗಬೇಕಾದಂಥ ಯೋಜನೆಗಳನ್ನು, ಅತ್ಯಂತ ಮಹತ್ತರವಾದಂಥ ಯೋಜನೆಗಳನ್ನು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಈಗ ಕೊಡೋ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ದರ್ಖಾಸ್ತ್ ಪೋಡಿ ಜಿಲ್ಲೆಯಲ್ಲಿ ಸುಮಾರು 15,000 ಮಂಜೂರಿದಾರರಿದ್ದಾರೆ. ಜಿಲ್ಲೆಯಲ್ಲ, ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೇಳ್ತಾ ಇದ್ದೀನಿ. ತಾಲೂಕಿನಲ್ಲಿ ಈಗ ತಾನೇ ರಿವ್ಯೂ ಮಾಡಿದ್ದೀನಿ, ಸುಮಾರು 6,500-7 ಸಾವಿರ 50-53 ಅರ್ಜಿನಲ್ಲಿ ಮಂಜೂರಿದಾರರಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚು ಗ್ರೋಮೋರ್ ಫುಡ್ಡು ಬೇರೆ ಬೇರೆ ಯೋಜನೆಗಳಲ್ಲಿ, LND ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಿದಾರರಿದ್ದಾರೆ. ಸೊ ಈ ಎಲ್ಲ ಮಂಜೂರಿದಾರರಿಗೆ ಅವ್ರಿಗೆ ಪೋಡಿ ಮಾಡಿ ಅವರಿಗೆ ಹೊಸ ಸರ್ವೆ ನಂಬರ್ಗಳನ್ನು ಸೃಜನೆ ಮಾಡುವಂಥದ್ದು, ಅವರ ವಿಸ್ತೀರ್ಣಕ್ಕೆ ಹೊಸ RTC ಹೊಸ ಹಕ್ಕುಗಳನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು, ಗಡಿಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಶಾಶ್ವತವಾದ ಕಂದಾಯ ದಾಖಲೆಗಳು ಹಾಗೂ ಸರ್ವೆ ದಾಖಲೆಗಳನ್ನು ಅವರಿಗೆ ಕೊಡುವಂಥದ್ದು. ಈ ಕೆಲಸ ಮಾನ್ಯ ಕಂದಾಯ ಸಚಿವರು, ಉಸ್ತುವಾರಿ ಸಚಿವರೆಲ್ಲ ಬಂದಾಗ ನಾವು ಸುಮಾರು 25,000 ನಾಗರಿಕರಿಗೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆಲ್ಲರಿಗೂ ಶಾಶ್ವತ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾಗರಿಕರಿಗೆ ಏನಾಗ್ತಾ ಇದೆ ಕಂದಾಯ ಇಲಾಖೆನಲ್ಲಿ ಆ ಮಾಹಿತಿಗಳು ನಾಗರಿಕರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಇದು ಬಹಳ ದೊಡ್ಡ ಕೆಲಸ. ಸೊ ಆ ನಿಟ್ಟಿನಲ್ಲಿ 14,000 ಜನರಲ್ಲಿ ಸುಮಾರು 1,500 ಜನಕ್ಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಪೋಡಿ ಕೆಲಸಗಳನ್ನು ಮಾಡಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇದು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿದ್ದಂಥದ್ದು ನಮ್ಮ ರೆಕಾರ್ಡ್ ರೂಮ್. ಏನು ನಮಗೆ ಸುಮಾರು 4,300 ಕಡತ ಮಂಜೂರಾತಿ ಕಡತಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿದ್ದಾವೆ. ಈಗಾಗಲೇ 3,300 ಕಡತ ಸ್ಕ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರು ಮಂಜೂರಿದಾರರಿದ್ದಾರೆ ಅವರೆಲ್ಲ ದಾಖಲೆಗಳನ್ನು ನಾವು ಅಂತಿಮ ಮಾಡಿದ್ದೀವಿ. ದೃಢೀಕರಣ ಮಾಡಬೇಕು, ಅದನ್ನ ಪರಿಶೀಲನೆ ಮಾಡಿ ನೈಜತೆಯನ್ನು ದೃಢೀಕರಿಸಬೇಕು. ಆ ಕೆಲಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಗನಾ ಸಿಂಧು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ, ಗ್ರೇಡ್ 2 ತಹಸೀಲ್ದಾರ್ ಮಂಜುನಾಥ್, ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತ ಆಲೂಗಡ್ಡೆ ತುಂಬಿಕೊಂಡು ಮಾರುಕಟ್ಟೆಗೆ ಬರ್ತಿದ್ದ ಟ್ರ್ಯಾಕ್ಟರ್ಗೆ ಟಿಪ್ಪರ್ ಲಾರಿಯೊಂದು ಗುದ್ದಿ ಭೀಕರವಾಗಿ ಅಪಘಾತ ಮಾಡಿದ್ದಾನೆ. ಇದರಿಂದ ಹೆದ್ದಾರಿಯಲ್ಲಿ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವಾರಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಪ್ರಣವ್ ಹೋಟೆಲ್ ಸಮೀಪ ಈ ಭೀಕರ ಅಪಘಾತ ಸಂಭವಿಸಿದೆ. ಮಾರುಕಟ್ಟೆಗೆ ಆಲೂಗಡ್ಡೆ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ರಸ್ತೆ ಮೇಲೆ ಆಲೂಗಡ್ಡೆಗಳು ಚದುರಿದ ಪರಿಣಾಮ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಯಿತು. ಇದರಿಂದ ಸುಮಾರು 10 ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಗಂಟೆಗಳ ಕಾಲ ರಸ್ತೆಯಲ್ಲೇ ಸಿಲುಕಿದ್ರು. ಇನ್ನು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೆರೇಸಂದ್ರ ಠಾಣೆಯ ಪೊಲೀಸರು ಟ್ರಾಫಿಕ್ ನಿಯಂತ್ರಿಸಲು ಹರಸಾಹಸ ಪಟ್ಟರು. ನಂತರ ರಸ್ತೆ ಸ್ವಚ್ಛಗೊಳಿಸಿ ವಾಹನ ಸಂಚಾರವನ್ನ ಸಹಜ ಸ್ಥಿತಿಗೆ ತರಲಾಯಿತು. ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ಕಾರಣವಾದ ಲಾರಿ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ.
ಒಟ್ಟಾರೆ ಅಜಾಗರೂಕ ಚಾಲನೆಯಿಂದ ಈ ಭೀಕರ ಅಪಘಾತ ಸಂಭವಿಸಿದ್ದು ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
2100 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಕೆಐಡಿಬಿಯಿಂದ ನೋಟಿಸ್ ನೀಡಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ದೊಡ್ಡಬಳ್ಳಾಪುರ ತಾಲೂಕಿನ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ದೊಡ್ಡಬಳ್ಳಾಪುರದ ಸೊಣ್ಣೇನಹಳ್ಳಿ, ರಾಂಪುರ, ನಾರನಹಳ್ಳಿ, ಚಿಕ್ಕಬೆಳವಂಗಲ, ದೊಡ್ಡಬೆಳವಂಗಲ ಗ್ರಾಮಗಳ ಜಮೀನುಗಳಿಗೆ ಸಂಬಂಧಿಸಿದಂತೆ 2100 ಎಕರೆ ಜಮೀನು ಭೂಸ್ವಾಧೀನಕ್ಕೆ ನೋಟಿಸ್ ನೀಡಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ಬುಧವಾರ ರೈತರಿಂದ ಪ್ರತಿಭಟನೆ ನಡೆಸಿದ್ದಾರೆ. 5 ಗ್ರಾಮಗಳ ರೈತರಿಗೆ ಜಮೀನು ಸ್ವಾಧೀನಕ್ಕೆ ನೋಟಿಸ್ ನೀಡಿದ್ದು, ಈಗಾಗಲೇ ಕ್ವಿನ್ ಸಿಟಿಗೆ ಸಾವಿರಾರು ಎಕರೆ ಭೂಸ್ವಾಧೀನಕ್ಕೆ ಕೆಐಡಿಬಿ ಮುಂದಾಗಿದೆ. ಚಿಕ್ಕಬೆಳವಂಗಲದಿಂದ ಜಾಥಾ ಹೊರಡುವ ಮೂಲಕ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿ ಭೂಸ್ವಾಧೀನ ಕೈಬಿಡದೆ ಹೋದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬೆಳವಂಗಲ, ನಾರ್ನಹಳ್ಳಿ, ರಾಂಪುರ ಮತ್ತು ಸೊಣ್ಣೇನಹಳ್ಳಿ 5 ಗ್ರಾಮಗಳ 2100 ಎಕರೆ ಜಮೀನ ಅವರು ಐಡೆಂಟಿಫೈ ಮಾಡವ್ರೆ. ಅಲ್ಲೆಲ್ಲಾ ತೋಟಗಳಿದಾವೆ. ಅಡಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಆಮೇಲಿಂದ ದ್ರಾಕ್ಷಿ ತೋಟ ಇದೆ, ತರಕಾರಿ ಹಣ್ಣುಗಳು ಬೆಳೀತಾರೆ. ಮತ್ತೆ ಪಶು ಸಂಗೋಪನೆ ಚೆನ್ನಾಗಿ ನಡೀತಾ ಇದೆ. ಒಂದ್ ದಿನಕ್ಕೆ 1000 ಲೀಟರ್ ಹಾಲು ಪ್ರತಿ ಹಳ್ಳಿಯಿಂದ ಸರಾಸರಿ ಹೋಗುತ್ತೆ. ಕೋಳಿ ಫಾರಂಗಳಿದಾವೆ, 50ಕ್ಕಿಂತ ಹೆಚ್ಚಿಗೆ ಕೋಳಿ ಫಾರಂಗಳಿದಾವೆ. ಮತ್ತೆ ಬಹಳ ಸೀರಿಯಸ್ ಆಗಿ ರೈತರು ವ್ಯವಸಾಯ ಮಾಡ್ತಾ ಇರೋಂತ ಜಾಗ ಇದು. ಮತ್ತೆ ಇದನ್ನ ಕಿತ್ಕೊಂಡ್ಬಿಟ್ರೆ ರೈತರು ಎಲ್ಲಿ ಹೋಗ್ಬೇಕು ಅಂತ, ಎಲ್ಲಿ ವಲಸೆ ಹೋಗೋದು ರೈತರು? ಹಂಗ್ ನೋಡಿದ್ರೆ ಉತ್ತರ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಕಡೆಗೆ ವಲಸೆ ಬರ್ತಾ ಇದಾರೆ. ನಾವು ನೋಡ್ತೀವಲ್ವಾ, ಎಲ್ಲಾ ಊರುಗಳಲ್ಲೂ ಇವತ್ತು ಬಿಹಾರಿಗಳಿದಾರೆ. ಬನ್ನಿ ನಮ್ಮೂರಿನಲ್ಲಿ ವೆಸ್ಟ್ ಬೆಂಗಾಲ್ನವ್ರು ನಮ್ಮ ಮನೆ ಮುಂದೆನೆ ಇದಾರೆ, ಕೂಲಿ ಕೆಲ್ಸಕ್ಕೆ ಬಂದಿರೋರು ಬಿಹಾರಿಗಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಉದ್ಯೋಗ ಮಾಡ್ತಿದ್ದಾರೆ. ಇಲ್ಲಿ ಬಂದು ಉದ್ಯೋಗ ಮಾಡೋ ಪರಿಸ್ಥಿತಿ ಇರುವಾಗ ಈ ಹೊಲ ಮನೆ ಗದ್ದೆನೆಲ್ಲ ಕಿತ್ಕೊಂಡ್ಬಿಟ್ಟು ಸರ್ಕಾರಗಳು ರೈತರನ್ನ ಏನ್ ಮಾಡ್ಬೇಕು ಅಂತ ಇರೋದು, ಎಲ್ಲೋಬೇಕು ಅಂತ? ಆಯ್ತು, ಏನು ಡೆಲ್ಲಿ, ಬಾಂಬೆ, ಕಲ್ಕತ್ತಾಕ್ ಹೋಗೋದಾ? ಅಲ್ಲಿ ಅವರೇ ಇಲ್ಲಿ ಬರ್ತಾವ್ರಲ್ಲ, ಏನ್ ಇದಕ್ಕೆ ಪರಿಹಾರ? ಅದರಿಂದ ಇದೊಂದು ಅವೈಜ್ಞಾನಿಕವಾದಂತ ವಿಧಾನ, ರೈತರಿಂದ ಭೂಮಿ ಕಿತ್ಕೊಳ್ಳೋದು. ಮತ್ತೆ ನಮ್ಮ ರೈತರು ಇಷ್ಟೊತ್ತು ಹೇಳಿದ್ದಾರೆ, ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ, ಭೂಮಿ ಕೊಡಲ್ಲ ಅಂತ. ಚನ್ನರಾಯಪಟ್ಟಣದ ರೈತರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗ್ ಭೂಮಿ ಉಳಿಸ್ಕೊಂಡ್ರು ಅನ್ನುವಂತ ಒಂದು ಅರಿವು, ತಿಳುವಳಿಕೆ ಎಲ್ರಿಗೂ ಇದೆ. ಇಲ್ಲಿಂದ ಆ ಹೋರಾಟದಲ್ಲಿ ಭಾಗವಹಿಸಿ ನೇರ ಅನುಭವ ಪಡ್ಕೊಂಡಂತ ರೈತರು ಇದಾರೆ. ಎಲ್ಲರೂ ಇಷ್ಟೊತ್ತು ಅದೇ ಮಾತಾಡ್ತಾ ಇದ್ರು, ನಾವ್ ಯಾವ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ. ನಾವ್ ಯಾವ ಹಳ್ಳಿಯಲ್ಲೂ ಯಾವ ಕಾರಣಕ್ಕೂ ಭೂಮಿ ಕೊಡಲ್ಲ, ನಾವು ಬೇಕಾದ್ರೆ ಹೋರಾಟದೊಳಗಡೆ ಜೀವ ಕಳ್ಕೊಂಡ್ಬಿಡ್ತೀವಿ, ನಾವು ಭೂಮಿ ಕೊಡಲ್ಲ ಅಂತ. ನಮ್ ಹೋರಾಟ ತೀವ್ರ ಆಗ್ತದೆ, ಅದ್ರಲ್ಲೇನು ಅನುಮಾನ ಇಲ್ಲ. ನಮ್ ಹೋರಾಟ ತೀವ್ರ ಆಗ್ತದೆ. ನಾವ್ ಇವತ್ತಿಂದನೇ ಇಲ್ಲಿ ನಾಡ್ ಕಚೇರಿ ಮುಂದೆ ಟೆಂಟ್ ಹಾಕ್ತಿವಿ, ಹೋರಾಟ ಮಾಡ್ತೀವಿ. ಪ್ರತಿನಿತ್ಯ ರೈತರು ಇಲ್ಲಿ ಬರ್ತಾರೆ. ಮತ್ತೆ ಸರ್ಕಾರ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಇನ್ನೂ ತೀವ್ರಗೊಳಿಸ್ತೀವಿ ಹೋರಾಟ, ರಸ್ತೆ ತಡೆ ಮಾಡ್ತೀವಿ. ಅದೇ ರೀತಿ ಒಳಗಡೆ ದೊಡ್ಡಬಳ್ಳಾಪುರ ತಾಲೂಕ್ ಬಂದಿ ಕರೆ ಕೊಡ್ತೀವಿ, ದೊಡ್ಡಬಳ್ಳಾಪುರ ಬಂದ್ ಮಾಡಿಸ್ತೀವಿ, ಮುತ್ತಿಗೆ ಹಾಕ್ತಿವಿ ವಿಧಾನಸೌಧಕ್ಕೆ. ಯಾಕೆಂದ್ರೆ ಬದುಕೋ ಹಕ್ಕು ಎಲ್ರಿಗೂ ಇದೆ, ಸಂವಿಧಾನಾತ್ಮಕವಾಗಿ ಬದುಕುವಂತ ಹಕ್ಕು ಎಲ್ರಿಗೂ ಇದೆ, ರೈತರಿಗೂ ಇದೆ. ಹಾಗಾಗಿ ಇಲ್ಲ ಯಾರೋ 4-6 ಜನ ರಾಜಕಾರಣಿಗಳು, ಯಾರೋ 4-6 ಜನ ಉದ್ಯಮಿಗಳಿಗೆ ಈ ದೇಶನ ಮಾರ್ಕೊಂಡಿಲ್ಲ. ನಾವು ಓಟ್ ಹಾಕಿದೀವಿ ಅಷ್ಟೇ ಸರ್ಕಾರ ನಡೆಸಕ್ಕೆ, ನಮ್ ಭೂಮಿ ಮಾರಾಟ ಮಾಡಿ ಅಂತ ಅಧಿಕಾರ ಕೊಟ್ಟಿಲ್ಲ. ಆದ್ರಿಂದ ಅವರ ಪರಿಧಿ ಮೀರಿ, ಅವರ ಅಧಿಕಾರದ ಮಿತಿ ಮೀರಿ ವರ್ತನೆ ಮಾಡ್ತಾರೆ ಅಂತ ಅಂದ್ರೆ ರೈತರು ಪಾಠ ಕಲಿಸ್ಬೇಕಾಗ್ತದೆ. ಗುಂಡೂರಾವ್ ಸರ್ಕಾರನ ಕೆಡವಿದ್ದ ಇತಿಹಾಸ ಇದೆ ರೈತರಿಗೆ, ಆ ಪಾಠನ ನಾವು ರಿಪೀಟ್ ಮಾಡ್ಬೇಕಾಗ್ತದೆ. ಇದು ನಮ್ಮ ನೇರ ಸವಾಲು. ನನ್ನ ಹೆಸರು ಎನ್ ಪ್ರಭಾ ಅಂತ, ರಾಜ್ಯ ಉಪಾಧ್ಯಕ್ಷೆ, ಕರ್ನಾಟಕ ಪ್ರಾಂತ ರೈತ ಸಂಘ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಿಂತಿದ್ದ ಬೈಕ್ನಲ್ಲಿ ಹಾವು ಸೇರಿಕೊಂಡು ಸ್ವಲ್ಪ ಹೊತ್ತು ಸಾರ್ವಜನಿಕರಿಗೆ ನಡುಕ ಹುಟ್ಟಿಸಿದೆ. ಈ ಕುರಿತು ಒಂದು ವರದಿ. ಹೌದು, ಕೆಲ ತಿಂಗಳುಗಳ ಹಿಂದೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿದೆ. ಏರುಪೇರಾದ ಭೂಮಿಯ ತಾಪಮಾನದಿಂದ ಬಿಲದಲ್ಲಿ ಇರುವ ಹಾವುಗಳು ಹೊರಬರುತ್ತಿವೆ. ಸಾರ್ವಜನಿಕ ಪ್ರದೇಶದಲ್ಲಿ ಹಾವುಗಳು ಕಾಣಿಸಿಕೊಂಡು ಭಯಭೀತಿಗೊಳಿಸುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಡಿಸಿಸಿ ಬ್ಯಾಂಕ್ಗೆ ಬಂದಿದ್ದ ರೈತನೋರ್ವ ಬೈಕ್ ನಿಲ್ಲಿಸಿ ಬ್ಯಾಂಕ್ ಒಳಗಡೆ ಹೋಗಿ ಹೊರಗಡೆ ಬಂದಿದ್ದಾನೆ. ಅಷ್ಟೊತ್ತಿಗೆ ಹಾವು ನಿಧಾನವಾಗಿ ಬಂದು ಬೈಕ್ ಒಳಗಡೆ ಸೇರಿಕೊಂಡಿದೆ. ಅಲ್ಲದೆ ಸಾರ್ವಜನಿಕರನ್ನ ಭಯಭೀತಿಗೊಳಿಸಿದೆ. ಸಾರ್ವಜನಿಕರ ಅರಸಾಹಸದಿಂದ ಬೈಕ್ನಲ್ಲಿದ್ದ ಹಾವನ್ನ ಕೋಲುಗಳ ಮೂಲಕ ಹೊರ ತೆಗೆದ ಮೇಲೆ ಬೈಕ್ ಸವಾರ ನಿಟ್ಟುಸಿರು ಬಿಟ್ಟಿದ್ದಾನೆ.
ಅಣ್ಣ ಹೊಡಿಬೇಡಿ ಹೊಡಿಬೇಡಿ. ಗಾಡಿ DCC ಬ್ಯಾಂಕ್ ಹತ್ರ ನಿಲ್ಸಿದ್ದೆ. ಎಕ್ಸೆಲ್ ಅವ್ರ ಗಾಡಿ ಹತ್ರ ಆವಿತ್ತು. ಅವ್ರು ನೋಡ್ದೇ ಗಾಡಿ ನಾವು ಬಂದು ಗಾಡಿ ಚೈನ್ ಪ್ಯಾಕ್ನಲ್ಲಿ ಹೋಯ್ತು. ಆಗ ಬೇರೆಯವ್ರು ಬಂದು ಇದು ಮಾಡಿದ್ರು. ಏನು ಮಾಡಿದ್ರಣ್ಣ? ನಿಮ್ಗೆ ಯಾವ ರೀತಿ ಭಯ ಆಗುತ್ತೆ ಆ ಥರ ಗಾಡಿ ಒಳಗಡೆ? ಗಾಡಿಯಲ್ಲಿ ಯಾವ ಬಂದರೆ ಎಲ್ರಿಗೂ ಭಯ ಹಾಗೆ ಆಗುತ್ತೆ. ಏನಾಗೋಯ್ತಣ್ಣ? ಏನೋ ಚೌಕ ಬಿಲ್ಲರ್ ಬಿಲ್ಲರ್ ಆಗ್ಬೋದು, ಕಾಸ್ಟ್ ಜಾಸ್ತಿ ಆಗುತ್ತೆ. ಬೇರೆಯವ್ರು ಬಂದು ಏನು ಮಾಡಿದ್ರಣ್ಣ ಅವನ ರಕ್ಷಣೆ ಕಳವಾರ ಅರುಣ್ MMTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್.
2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು ಸಿಇಟಿ, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492, 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂಬ ಸದುದ್ದೇಶದೊಂದಿಗೆ ದೇಗುಲ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಳೆದ 3 ದಿನಗಳಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆಂದು ಯುವ ಮುಖಂಡ ಎನ್ ಮಂಜುನಾಥ್ ತಿಳಿಸಿದ್ದಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ತೀಮಾಕಲಪಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ನಿರ್ಮಿಸಿರುವ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮ ಸಮೇತ ದೇಗುಲ ಲೋಕಾರ್ಪಣೆ ಹಾಗೂ ಶ್ರೀ ಕೋದಂಡರಾಮಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ ಸೇರಿದಂತೆ ವಿವಿಧ ಗಣ್ಯರು, ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.
ಗ್ರಾಮದ ಯುವ ಮುಖಂಡ ಎನ್ ಮಂಜುನಾಥ್ ಮಾತನಾಡಿ, ತೀಮಾಕಲಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಿರುವ ನೂತನ ದೇವಾಲಯ ಹಾಗೂ ಧ್ವಜಸ್ತಂಭ ಸ್ಥಾಪನೆ, ಕೋದಂಡರಾಮಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಗ್ರಾಮಸ್ಥರು ಸೇರಿದಂತೆ ಹಲವು ಗಣ್ಯರ ಸಹಕಾರ ನೀಡಿದ್ದಾರೆ. ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಎಂದು ಆಶಿಸಿದರು. ಬಾಗೇಪಲ್ಲಿ ತಾಲೂಕು ಪರಗೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ತೀಮಾಕಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದು ಸತತವಾಗಿ 3 ದಿನಗಳಿಂದ ಹೋಮಗಳು, ದೇವಾಲಯಗಳ ಶುದ್ಧೀಕರಣ, ಕೊನೆಯದಾಗಿ ಇವತ್ತು ಅಂತಿಮವಾಗಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಸುತ್ತಮುತ್ತಲಿನ ಹಲವಾರು ರೀತಿಯಾದಂತಹ ಭಕ್ತಾದಿಗಳು ತಮ್ಮದೇ ಆದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣಿಕೆಗಳನ್ನು ನೀಡಿ ವಸ್ತುಗಳ ರೂಪದಲ್ಲಿ ಆರ್ಥಿಕವಾಗಿ ವಿವಿಧ ರೀತಿಯಲ್ಲಿ ಉಡುಗೊರೆಗಳನ್ನು ನೀಡಿ ದೇವಸ್ಥಾನದ ನಿರ್ಮಾಣಕ್ಕೆ ಸಹಕಾರಿಯಾಗಿರ್ತಾರೆ. ಮತ್ತು ಅದೇ ರೀತಿಯಾಗಿ ಊರಿನ ಗ್ರಾಮಸ್ಥರು ಸಹ ಎಲ್ಲರೂ ಸಹ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿ ದೇವಸ್ಥಾನದ ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಅವರಿಗೆ ಮತ್ತು ಎಲ್ಲರಿಗೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ದೇವಸ್ಥಾನದ ಆಲಯಕ್ಕೆ ನೆರವನ್ನು ನೀಡಿದಂಥ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಸಂಪತ್ತು ನೀಡಲಿ ಅಂತ, ಅದೇ ರೀತಿಯಾಗಿ ಸಕಾಲಕ್ಕೆ ಎಲ್ಲ ಕಾಲದಲ್ಲಿ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನೇನು ವಿಶೇಷ ಕಾರ್ಯಕ್ರಮಗಳಾಗಿದೆ? ಇವತ್ತು ಮಾರ್ನಿಂಗ್ 12 ಗಂಟೆ ಮೇಲೆ ದೇವಸ್ಥಾನದ ಪ್ರತಿಷ್ಠಾಪನೆ ಆಯಿತು. ವಿವಿಧ ರೀತಿಯಾದಂಥ ವಿಭಿನ್ನವಾದಂಥ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಎಲ್ಲ ರೀತಿಯಾದಂಥ ಭಕ್ತಾದಿಗಳೆಲ್ಲ ಬಂದು ಸಹಕಾರವನ್ನು ನೀಡಿ ವಿವಿಧ ರೀತಿಯಾದಂತಹ ತೀರ್ಥ ಪ್ರಸಾದ ವಿನಿಯೋಗವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗಣೇಶ್ ರೆಡ್ಡಿ, ಶಿವಶಂಕರ, ಸುಬ್ಬರಾಯಪ್ಪ, ಚೌಡಪ್ಪ, ಟಿಎಂಎಸ್ ಶ್ರೀನಿವಾಸ್, ನಂಜುಂಡಪ್ಪ, ಟಿಬಿಎಲ್ ಶ್ರೀನಿವಾಸ್, ಜಿಎನ್ ಸೀನಪ್ಪ, ಮಧು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕು ಬೂದಿಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2ನೇ ಅಂತಸ್ತಿನ ಕಟ್ಟಡವನ್ನು ಸರಿಯಾದ ಸಮಯಕ್ಕೆ ಬಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟನೆ ಮಾಡಿದ್ದಾರೆ. ತರಾತುರಿಯಲ್ಲಿ ಸಂಘದ ಅಧ್ಯಕ್ಷರನ್ನು ಬಿಟ್ಟು ಉದ್ಘಾಟಿಸಿ ಅಧಿವೇಶನ ಇರುವ ಕಾರಣ ಬೇಗ ತರಾತುರಿಯಲ್ಲಿ ಹೊರಟರು. ಸ್ಥಳೀಯ ಮುಖಂಡರನ್ನು ಕಡೆಗಣಿಸಿ ಅಧ್ಯಕ್ಷರನ್ನು ಗಣನೆಗೆ ತೆಗೆದುಕೊಳ್ಳದೆ ಉದ್ಘಾಟಿಸಿದ್ದು ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಇನ್ನು ನಂತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಸಂಘಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಎದ್ದು ಹೊರನಡೆದರು. ಒಟ್ಟಿನಲ್ಲಿ ಸಂಘದ 2ನೇ ಅಂತಸ್ತಿನ ಕಟ್ಟಡ ಉದ್ಘಾಟನೆಗೆ ಅಧ್ಯಕ್ಷರನ್ನು ಕಡೆಗಣಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಬೇಸರ ವ್ಯಕ್ತವಾಗಿದೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಜಹಂಗೀರ್ ಮೊಹಲ್ಲಾ ನಗರದಲ್ಲಿ ಬುಧವಾರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಏಕಾಏಕಿ ಚಪ್ಪಡಿಯ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದು ಓರ್ವ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 4ವರಿಗೆ ಗಂಭೀರ ಗಾಯಗೊಂಡಿದ್ದಾರೆ. 12 ವರ್ಷದ ಮೋಹಿನ್ ಮೃತ ದುರ್ದೈವಿಯಾಗಿದ್ದು, ಬಾಲಕಿಯ ತಂದೆ ಸುಹೇಲ್ ಹಾಗೂ ತಾಯಿ ಕೌಸರ್ ಮತ್ತಿಬ್ಬರು ಮಕ್ಕಳಾದ ಉಜೈರ್, ಅಯಾನ್ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳು ಕೋಲಾರದ RL ಜಾಲಪ್ಪ ಮೆಡಿಕಲ್ ಕಾಲೇಜು ಹಾಗೂ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸಿಲಿಂಡರ್ ಬ್ಲಾಸ್ಟ್ನಿಂದ ಮನೆ ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದು ಸೌಂಡ್ ಬಂದಿತ್ತು. ಸೌಂಡ್ ಬಂದ ತಕ್ಷಣ ನನ್ನ ಪಕ್ಕದಲ್ಲಿರೋರು ಇವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಎಲ್ರಿಗೂ ನಾವು ಫೋನ್ ಮಾಡಿ ಕರೆಸಿದ್ವು. ಪಕ್ಕದಲ್ಲಿರೋ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರಲೇ ಇಲ್ಲ. 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಆಮೇಲೆ ಪೊಲೀಸ್ ಜೀಪಲ್ಲೇ ನಮ್ಮ ಅಣ್ಣ ಸಾಹೇಬರು ಸಬ್ ಇನ್ಸ್ಪೆಕ್ಟ್ರು ಅವರೇ ಎತ್ತಿ ಹಾಕ್ಕೊಂಡು ಜೀಪಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲೆಲ್ಲ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಪೊಲೀಸ್ ಜೀಪಲ್ಲೇ ಎಲ್ಲ ಇದು ಮಾಡಿದ್ದು. ಪೊಲೀಸವ್ರು ಬಂದರು ಅಷ್ಟೇ ಹೊರತು ಈ ಆಂಬುಲೆನ್ಸ್ ಅಂತೂ
5:40 ಹಿಡಿದು 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ ಇಲ್ಲಿಗೆ. ಫೈರಿಂಗ್ ಬಂತು, ಅವರು ಬಂದರು ಪಾಪ, ಅವರು ಬಂತು, ಡಿಪಾರ್ಟ್ಮೆಂಟ್ ಅವರು ಇದ್ದರು. ಅದು ಬಿಟ್ಬಿಟ್ಟು ನಮ್ಮ ಆಂಬುಲೆನ್ಸ್ ಅವರು ಒಬ್ಬರು ಬರಲೇ ಇಲ್ಲ. ಅಣ್ಣಯ್ಯ ಸಾಹೇಬ್ರು ಫೋನ್ ಮಾಡೋಷ್ಟಕ್ಕೆಲ್ಲ 10 ನಿಮಿಷದಲ್ಲಿ ಇದ್ರು ಪಾಪ ಅವರು. ಈ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಅಂತ ಅವರು 5:45 ಇಟ್ಕೊಂಡು 7:15ವರೆಗೂ ಮಾಡಿದ್ದು ಬರಲೇ ಇಲ್ಲ ಅವರು. ಆಮೇಲೆ 7-10 ನಿಮಿಷಕ್ಕೆ ನಾವೇ ಎತ್ಕೊಂಡು ಹೋಗಿ ಜೀಪಲ್ಲಿ ಎತ್ಕೊಂಡು ಹೋಗಿ ಮಕ್ಕಳನ್ನ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ನಾವೇ ಜೀಪಲ್ಲಿ ಎತ್ಕೊಂಡು ಹೋಗಿ. ನಾವು ನಗರಸಭೆ ಸದಸ್ಯರು ಸುಬ್ರಹ್ಮಣ್ಯ ಅಂತ, ವಾರ್ಡ್ ನಂಬರ್ 25. ಅಲ್ಲ, ಏನಾಗಿರ್ಬೋದು ಅನಿಸುತ್ತೆ ಇದು ನಾವು ಯಾಕಂದರೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಮಳೆ ಗಿಳೆ ಬಿದ್ದು ಒಂದು ಕಡೆ ಬೀಳ್ಬೋದು. ಬಿಲ್ಡಿಂಗ್ ಮತ್ತೆ ಎಲ್ಲ ಪೂರ್ತಿ ಕಾಕ್ಬಿಟ್ಟಿದೆ ಬಿಲ್ಡಿಂಗು, ಅರ್ಥ ಆಯ್ತಾ? ಬಿಲ್ಡಿಂಗ್ ಪಕ್ಕದಲ್ಲಿರೋ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಒಂದೇ ಬಿಲ್ಡಿಂಗು ಒಂದು ಗೋಡೆ ಬಿದ್ದರೆ ಮಳೆ ಬಿತ್ತು ಗೋಡೆ ಬಿದ್ದೋಗಿದೆ ಅಂತ ನಾವು ಹೇಳ್ಬೋದು. ಅದು ಬಿಟ್ಬಿಟ್ಟು ಗೋಡೆ ಪೂರ್ತಿ ಸುತ್ತಲೂ ಪಕ್ಕದಲ್ಲಿ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ, ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಏನು ಗೊತ್ತಿಲ್ಲ. ಪಕ್ಕದಲ್ಲಿರೋ ಮನೆಗೆಲ್ಲ ಡ್ಯಾಮೇಜ್ ಇದೆ. ಸೌಂಡ್ ಅಂತೂ ಒಂಥರ ಬ್ಲಾಸ್ಟ್ ಆಗದಂಗೆ ಸೌಂಡ್ ಬಂದಿದೆ. ಪಕ್ಕದಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಪಾಪ, ಮೇಲಿನ ಗ್ರಹ ಕೃಷ್ಣನ ಮಠ ಪಕ್ಕದಲ್ಲಿ ಸ್ಮೆಲ್ ನೋಡಿ ಒಂಥರ ಐದೂವರೆಗೆ 5:35ಕ್ಕೆ ಶಬ್ದ ಬಂತು. 5:40ಕ್ಕೆ ನಾನು ಹಸಿನನ್ನ ಅವರು ಬಂದಿದ್ದರು. ನೋಡೋದಕ್ಕೋಸ್ಕರ ಅಲ್ಲಿ ಮಕ್ಕಳೆಲ್ಲ ಕೆಳಗಡೆ ಇದ್ದರು. ಮೇಲ್ಗಡೆ ಒಂದು ಮನೆ ಇತ್ತು, ಕೆಳಗಡೆ ಒಂದು ಮನೆ. ಮೇಲ್ಗಡೆ ಅವರು ಸ್ವಂತ ಮನೆಯವರು, ಸುಹೇಲ್ ಅಂತ. ಅವರು ನಾನು ಹಸಿನನ್ನ ಎಲ್ಲ ಹೋಗ್ಬಿಟ್ಟು ಮೇಲೆ ಅವ್ರಿಗೆ ಕಳಿಸಿದ್ರು. ಕೆಳಗಡೆ ಇದ್ದು ಅವ್ರಿಗೆ ಕಳ್ಸೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ 5:46ಗೆ ನಾನು ಫೋನ್ ಮಾಡಿದೆ ಇವ್ರಿಗೆ, ಆಂಬುಲೆನ್ಸ್ಗೇನೋ ಮಾಡಿದೆ, ಪೊಲೀಸವ್ರಿಗೇನೋ ಮಾಡಿದೆ, ಯಾರೂ ಬಂದಿಲ್ಲ. ಆಮೇಲೆ ಪೊಲೀಸವರು 6 ಗಂಟೆಗೆ ಏನೋ ಬಂದರು. ಬಂದುಬಿಟ್ಟು ನೋಡಿದರು. 6:15ಗೆ ಸಾಹೇಬರು ಬಂದರು. ಇವ್ರಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದರು. ಆಮೇಲೆ 6:30ಗೆ ಇವ್ರಿಗೆ ಅವ್ರ ಹೆಂಡತಿಗೆ ಇದು ಮಾಡಿ ರೆಸ್ಕ್ಯೂ ಮಾಡಿ ಸಾರು ಇದರಲ್ಲಿನೇ ಜೀಪ್ನಲ್ಲಿನೇ ಹಾಕಿ ಕಳಿಸಿದ್ರು. ಬೇರೆ ಅವ್ರು ಯಾರು ಬಂದಿಲ್ಲ. 7 ಗಂಟೆಗೆ ಇವ್ರು ಬಂದರು, ಫೈರ್ ಬ್ರಿಗೇಡ್ ಅವರು. ಅವ್ರಿಗೇನೋ ಏನೋ ಮಾಡೋಕ್ಕಾಗಲಿಲ್ಲ, ಅದು ಇಕ್ಕಟ್ಟಿಗಿತ್ತು ಅಷ್ಟೇ. ಬೇರೆ ಆಂಬುಲೆನ್ಸೂ ಇಲ್ಲ, ಇದನ್ನೂ ಇಲ್ಲ. ಮುಳಬಾಗಿಲು ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ನಡೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಏರುತ್ತಿರುವ ಬಿಸಿಲ ಬೇಗೆ, ಬೀದಿ ಬದಿ ವ್ಯಾಪಾರಸ್ಥರ ಪರದಾಟ, ನೆರಳಿನ ಆಸರೆಗೆ ನಿಂತ ಸಮಾಜ ಸೇವಕ. ಮನೆ ಬಾಗಿಲಿಗೆ ಈ ಸ್ವತ್ತು ಅಭಿಯಾನ, 80,000 ಜನರಿಗೆ ಶಾಶ್ವತ ಭದ್ರತೆ, ಜಿಲ್ಲಾಧಿಕಾರಿ ಜಿ ಪ್ರಭು ಭರವಸೆ. ಟ್ರ್ಯಾಕ್ಟರ್ ಟಿಪ್ಪರ್ ನಡುವೆ ಭೀಕರ ಅಪಘಾತ, 10 ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್, ವಾಹನ ಸವಾರರು ಹೈರಾಣು. ಮತ್ತೆ ಭೂಸ್ವಾಧೀನಕ್ಕೆ ಮುಂದಾದ ಕೆಐಡಿಬಿ, ಭುಗಿಲೆದ್ದ ರೈತರ ಆಕ್ರೋಶ, ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಅನ್ನದಾತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.